ಜಾತಿ ಜನಗಣತಿ ವಿಚಾರದಲ್ಲಿ ಎಲ್ಲರ ಅಭಿಪ್ರಾಯ ಕೇಳ್ತೀನಿ, ಎಲ್ರಿಗೂ ನ್ಯಾಯ ಒದಗಿಸುವ ಕೆಲಸವನ್ನ ಸರ್ಕಾರ ಮಾಡತ್ತೆ ಅಂತ ಹೇಳಿ ಒಕ್ಕಲಿಗರ ಆಕ್ರೋಶದ ಮಾತಿನ ಬೆನ್ನಲ್ಲೇ ಈಗ ಸಭೆ ಆಗಿದೆಯಲ್ಲ, ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಅವರ ಮಾತಿನ ಈ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಜಾಣ ಉತ್ತರವನ್ನ ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಅನೇಕ ತತ್ವ ಸಿದ್ಧಾಂತಗಳಿವೆ, ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋದು ನಮ್ಮ ನಿಲುವಾಗಿದೆ. ಅದರಲ್ಲೂ ಸಂವಿಧಾನದಲ್ಲಿ ನಮಗೆ ನಂಬಿಕೆ ಇದೆ, ಅನೇಕ ತೀರ್ಮಾನವನ್ನ ಮಾಡ್ತೇವೆ, ಯಾರ್ಯಾರಿಗೆ ನ್ಯಾಯ ಒದಗಿಸಬೇಕೋ ಒದಗಿಸ್ತೇವೆ ಅಂತ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್. ನಮ್ಮ ಸರ್ಕಾರ ನಿರ್ಬಂಧಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಅನೇಕ ತೀರ್ಮಾನ ಮಾಡುತ್ತೆ. ನಾನು ಈ ಸಮುದಾಯದ ಪ್ರತಿನಿಧಿಯಾಗಿ ಸಂಪುಟ ಸಭೆಯಲ್ಲಿ ಏನೇನು ಸಲಹೆಯನ್ನ ಕೊಡಬೇಕೋ ಅದನ್ನ ಕೊಡ್ತೀನಿ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಈ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ನಾನು ಕ್ಯಾಬಿನೆಟ್ ನಲ್ಲಿ ಏನು ನನ್ನ ವಿಚಾರ ಮಂಡನೆ ಮಾಡಬೇಕು, ಏನ್ ಸಲಹೆ ಕೊಡಬೇಕು ಅಂತೇಳಿ ನಾನು ಹೇಳ್ಬೇಕಲ್ಲ. ಸೊ ಏಕಾಏಕಿ ನಾನೇ ಸರ್ವಜ್ಞ ಏನಲ್ಲ, ಇಲ್ಲ ದೊಡ್ಡ ನಾನು ಪಂಡಿತ್ತು ಅಲ್ಲ. ನಾನು ಹಳ್ಳಿಪಳ್ಳಿಯಿಂದ ಬಂದು ಈಗ ಬೆಂಗಳೂರು ಸೇರ್ಬಿಟ್ಟಿದ್ದೀನಿ. ಸೊ ಕೆಲವೆಲ್ಲ ಹಿರಿಯರು, ಶಾಸಕರು, ಸ್ನೇಹಿತರು, ಅವ್ರವ್ರ ಅನುಭವ, ಅವ್ರ ಕ್ಷೇತ್ರಗಳಲ್ಲಿ ಜನ ಏನ್ ಹೇಳ್ತಾರೆ ಇದನ್ನೆಲ್ಲ ಅವಲೋಕನ ಮಾಡಿ ನಾನೆಲ್ಲ ತಿಳ್ಕೊಂಡು ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕಾಗಿದೆ. ಆದ್ರೆ ಮಾಧ್ಯಮದ ಮುಖಾಂತರ ಮಾತಾಡೋನಲ್ಲ, ಏನಿಲ್ಲ. ಖಾಸಗಿ ಸಂಸ್ಥೆಯಿಂದ ಜಾತಿ ಜನಗಣತಿ ಸಮೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ. ಈಗ ಒಂದ್ ಕಡೆ ಸರ್ಕಾರವೇ ಇಲ್ಲಿ ಕಾಂತರಾಜು ಸಮಿತಿಯನ್ನ ಮಾಡಿ ವರದಿಯನ್ನ ಪಡೆದುಕೊಂಡಿರೋದು, ಆದ್ರೆ ಈಗ ಖಾಸಗಿ ಸಂಸ್ಥೆಯಿಂದ ಜಾತಿ ಗಣತಿ ಸಮೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು. ಅವರ ಒಂದು ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ರೆಡ್ಡಿ ಸಮಾಜದ ಜನಗಣತಿಗೆ ಖಾಸಗಿ ಸರ್ವೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ರೆಡ್ಡಿ ಜನಸಂಖ್ಯೆ 7 ಲಕ್ಷ ಅಂತ ಜಾತಿ ಜನಗಣತಿಯಲ್ಲಿದೆ. ಸರಿ ಇದ್ರೆ ಓಕೆ, ಇಲ್ಲ ಅಂದ್ರೆ ಸರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ನ್ಯೂಸ್ 18ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಾಸ್ತಿ ಇದೆ ನಮ್ದು, ಕಡಿಮೆ ಅಂತ ತೋರಿಸಿದ್ದಾರೆ ಅಂತ ಹೇಳ್ತೀರಾ. ನಾವೇನು ಮಾಡಬೇಕು? ಈಗ ನಾವು ನಮ್ಮ ಸಮಾಜದ ತೀರ್ಮಾನ ತಗೊಂಡಿದ್ದೀವಿ, ಒಂದ್ಸಲಿ ನಾವು ಸರ್ವೆ ಮಾಡಿಬಿಡ್ತೀವಿ, ದಾಖಲೆ ಬೇಕಲ್ಲ ನಮಗೆ, ಅದಕ್ಕೆ ನಾವೇ ಒಂದು ಸರ್ವೆ ಮಾಡಿಸ್ತೀವಿ. ನಮ್ಮ ರೆಡ್ಡಿ ಜನಸಂಘದ ಎಲ್ಲ ಆಫೀಸ್ ಬೇರರ್ಸು ಎಲ್ಲರೂ ಮೀಟಿಂಗ್ ಕರೀತೀವಿ, ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅವತ್ತು ಎಲ್ಲ ಮಂತ್ರಿಗಳು ಅವರವರ ಅಭಿಪ್ರಾಯ ಕೊಡ್ತಾರೆ. ನಾವಂತೂ ನನ್ನ ಅಭಿಪ್ರಾಯ ಹೇಳಿದ್ನಲ್ಲ, ನಮ್ಮ ಸಮಾಜದ್ದು, ನಾವು ಆ ರೀತಿ ನಮ್ಮ ಸಮಾಧಾನಕ್ಕೆ ನಮ್ಮ ಸಮಾಜದ್ದು ನಾವೇ ಪ್ರೈವೇಟ್ ಸರ್ವೆ ಮಾಡಿಸ್ಬಿಡ್ತೀವಿ. ನಾವು ಕೂಡ ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಸರಿ ಇದೆಯೋ ಇಲ್ಲೋ ಅಂತ ನಾವು ಒಂದ್ಸಲಿ ಸರ್ವೆ ಮಾಡಿಸ್ಬಿಡ್ತೀವಿ. ಅಲ್ಲ, ಅದು ನಾವು ಮಾಡಿದ ಮೇಲೆ ಹೆಚ್ಚು ಕಮ್ಮಿ ಬಂದರೆ ಆಮೇಲೆ ನಾವು ಸರ್ಕಾರಕ್ಕೆ ನೀವು ಮಾಡಿರೋದು ಸರಿ ಇದೆ ಸರಿ ಇಲ್ಲ ಅಂತ ಹೇಳೋಕೆ ಸರಿ ಹೋಗುತ್ತೆ. ಈಗ ಬರದೇ ಮಣ್ಣೆ ಮಾಡಿದ್ದೀವಿ, ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಸರಿ ಮಾಡ್ಕೊಳ್ಳೋಕೆ ಇನ್ನೂ ಅವಕಾಶ ಇರುತ್ತಲ್ಲ. ಎಲ್ಲಿ ಲೋಪದೋಷ ಆಗಿದೆ ಅಂತ ನಾವು ಹೇಳಬೇಕಲ್ಲ. ಲೋಪದೋಷಗಳಿದ್ದರೆ ಸರಿ ಮಾಡ್ಕೊಳ್ಳೋಕೆ ಯಾವಾಗಲೂ ಟೈಮ್ ಇರುತ್ತೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಒಂದೊಂದು ಸಮುದಾಯವು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕರು ಸಭೆಗಳ ಮೇಲೆ ಸಭೆಗಳು ಮಾಡ್ತಾ ಇವೆ ಸಮುದಾಯದವರು. ಇಂತಹ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ನಿರ್ಧಾರ ಯಾವ ರೀತಿಯಾಗಿದೆ, ಮುಂದಿನ ದಿನಗಳಲ್ಲಿ ಏನೆಲ್ಲ ಹೋರಾಟಗಳನ್ನು ಮಾಡುವಂತಹ ಪ್ಲಾನ್ ಅನ್ನ ಮಾಡಲಾಗಿದೆ? ಜಾತಿ ಜನಗಣತಿ ವರದಿ ಚರ್ಚೆ ಆದ ಕೂಡಲೇ ದೊಡ್ಡ ಮಟ್ಟದಲ್ಲಿ ದಂಗೆ ಅಂತಿರುವಂತದ್ದು ಸತ್ಯ ಅಂತ ಹೇಳಬಹುದು. ಯಾಕಂದ್ರೆ ನಿನ್ನೆ ತಾನೇ ಇಡೀ ಲಿಂಗಾಯತ ಸಮಾಜ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿತು. ಮತ್ತೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ನಡೆಯನ್ನ ತೋರ್ತಾರೆ ಅದ್ರ ಆಧಾರದ ಮೇಲೆ ಮುಂದಿನ ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಶಂಕರ್ ಬಿದ್ರಿ ಅವರು ಹೇಳಿದ್ರು. ಇವತ್ತು ಅದರ ಮುಂದುವರೆದ ಭಾಗವಾಗಿ ಒಕ್ಕಲಿಗ ಸಮಾಜ ಅಂದ್ರೆ ಈಗಾಗಲೇ ಎಲ್ಲೋ ಒಂದ್ ಕಡೆ ಜಾತಿ ಜನಗಣತಿ ವರದಿಯಲ್ಲಿ ಲಿಂಗಾಯತರ ಜೊತೆಗೆ ಒಕ್ಕಲಿಗರ ಸಂಖ್ಯೆಯನ್ನು ಕೂಡ ಕಡಿಮೆಯನ್ನ ಮಾಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಎಲ್ಲರೂ ಕೂಡ ಈಗ ಪಕ್ಷಾತೀತವಾಗಿ ಎಲ್ಲ ಒಂದ್ ಕಡೆ ಸಮುದಾಯದ ಪರವಾಗಿ ನಿಲ್ಲುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಇವತ್ತು ತಾನೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ ಮುಖಾಂತರವಾಗಿ ಸಮುದಾಯದ ಪರದ ಇರತಕ್ಕಂಥ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೂಡ ಪ್ರಶ್ನೆಯನ್ನ ಎತ್ತಿದ್ರು. ಎಲ್ಲ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಉತ್ತರವನ್ನು ಕೊಡಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಈಗ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದಕ್ಕೆ ತೀಕ್ಷ್ಣವಾಗಿ ಉತ್ತರವನ್ನು ಕೊಡೋದ್ರ ಮುಖಾಂತರವಾಗಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ಪರೋಕ್ಷವಾದಂತಹ ಟಕ್ಕರನ್ನ ಕೊಟ್ಟಿರುವಂತದ್ದು. ಯಾವ ರೀತಿ ಅಂತಂದ್ರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ರು ಅಂತಂದ್ರೆ, ನಾನು ಕೂಡ
ಹಳ್ಳಿಯಿಂದ ಬಂದು ಬೆಂಗಳೂರು ಸೇರಿದಂಥವನು ನಾನು ಸಮುದಾಯದ ಪರವಾಗಿ ಕ್ಯಾಬಿನೆಟ್ ನಲ್ಲಿ ನನ್ನ ಸಮುದಾಯದ ಪರವಾಗಿ ನಾನು ಹೇಳ್ಬೇಕಲ್ಲ ಅನ್ನೋದು ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಜಾತಿ ಜನಗಣತಿಗೆ ಫಸ್ಟ್ ಟೈಮ್ ಅಂದ್ರೆ ಸಮುದಾಯ ಯಾವಾಗ ತಮ್ಮ ಬೆಂಬಲವಾಗಿ ನಿಲ್ತೋ ಶ್ರೀಗಳು ಕೂಡ ಪರೋಕ್ಷವಾಗಿ ಎಲ್ಲ ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬೆಂಬಲಿಗೆ ನಿಂತಿರುವಂತದ್ದು. ನವಿತಾ, ಇವತ್ತು ಏನು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಸಮುದಾಯದ ಕಾರ್ಯಕ್ರಮ ಕೂಡ ನಡೆಯಿತು. ಆ ಒಂದು ಕಾರ್ಯಕ್ರಮಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಬಂದಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ವೇದಿಕೆ ಶ್ರೀಗಳು ಡಿಸಿಎಂ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡಿದ್ರೆ ಎಲ್ಲ ಒಂದ್ ಕಡೆ ಜಾತಿ ಜನಗಣತಿ ವಿರೋಧ ಬಗ್ಗೆ ದೊಡ್ಡ ಮಟ್ಟದಲ್ಲಿ ವಿರೋಧವಾಗ್ತಾ ಇದ್ರು ಕೂಡ ಈ ಒಂದು ಸಭೆಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತಾಡಿಲ್ಲ. ಬದಲಾಗಿ ಎಲ್ಲ ಒಂದ್ ಕಡೆ ಶ್ರೀಗಳ ಜೊತೆಗೆ ಇದೀಗ ಡಿಸಿಎಂ ಡಿ ಕೆ ಶಿವಕುಮಾರ್ ಸತತ 1 ಗಂಟೆಗಳಿಂದನೂ ಕೂಡ ಶ್ರೀಗಳ ಜೊತೆ ಮಾತಾಡ್ತಾ ಇದ್ದಾರೆ. ಮತ್ತೆ ಶ್ರೀಗಳು ಕೂಡ ಅಗತ್ಯವಾದಂತಹ ಸಲಹೆಗಳ ಸೂಚನೆಗಳನ್ನ ಕೊಡ್ತಾ ಇರುವಂತದ್ದು. ಏನು 17ನೇ ತಾರೀಕು ಅಂದ್ರೆ ಏಪ್ರಿಲ್ 17ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಯಾವ ರೀತಿಯಾಗಿ ತಮ್ಮ ಪಕ್ಷದ ನಿಲುವು ಇರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಲಹೆಗಳನ್ನ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಕೊಡ್ತಾ ಇರುವಂತದ್ದು. ಈ ಹಿಂದೆ ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ಮುಖಂಡರು ಕೂಡ ಹೇಳ್ತಾ ಇದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಕಳೆದ ಬಾರಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮಾಡು ಇಲ್ಲವೇ ಮಡಿ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಒಂದ್ ಕಡೆ ಒಕ್ಕಲಿಗ ಸಮುದಾಯ ತಮ್ಮ ಪರವಾಗಿ ನಿಲ್ಕೋಬೇಕು, ಅದ್ರ ಪರವಾಗಿ ನಿಂತ್ಕೊಂಡ್ರೆ ಬೇರೆ ಕೂಡ ವಿರೋಧ ಆಗ್ತಾರೆ, ಮತ್ತೆ ಮುಖ್ಯಮಂತ್ರಿ ಸ್ಥಾನ ಕೂಡ ಕೈ ತಪ್ಪುತ್ತೆ ಅನ್ನೋ ಒಂದು ಆತಂಕದಲ್ಲಿ ಈಗ ಶ್ರೀಗಳು ಜೊತೆಗೆ ಮಾತಾಡ್ತಾ ಇದ್ದಾರೆ. ಇನ್ನು ಕೂಡ ಮುಂದುವರೆದು ಇದನ್ನ ಯಾವ ರೀತಿಯಾಗಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಕೂಡ ನಡೀತಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.